ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ನಾವು ಕಾಯಿ ಹೋಳಿಗೆ ಮಾಡ್ತಾಯಿದ್ದೀವಿ. ಈ ವಿಡಿಯೋ ಬಂದುಬಿಟ್ಟು ತುಂಬ ಹಳೆಯದು. ನಾನು ಧಾರವಾಡದಲ್ಲಿ ಇದ್ದಾಗೆ ಶೂಟ್ ಮಾಡಿದ್ದೆ. ಇದು ನನಗೆ ಆ್ಯಕ್ಚುಲಿ ಕಾಯಿ ಹೋಳಿಗೆ ಮಾಡೋದು ಬರೋದಿಲ್ಲ. ನಮ್ಮ ಅತ್ತೆ ಊರಿಂದ ಬಂದಿದ್ದರು, ಅವ್ರ ಹತ್ರ ಮಾಡಿಸ್ಕೊಳ್ತಾ ಇದ್ದೀನಿ. ಶೇಂಗಾ ಎಲ್ಲ ಹುರಿದು ಅದನ್ನೆಲ್ಲ ಚಿಪ್ಪೆ ತೆಗೆದು ಅದರಲ್ಲೇ ಬೆಲ್ಲನೂ ಸೇರಿಸಿದ್ದೀವಿ, ಸ್ವಲ್ಪ ಏಲಕ್ಕಿ ಪುಡಿನೂ ಸೇರಿಸಿ ಅದನ್ನು ಚೆನ್ನಾಗಿ ನುಣ್ಣಗೆ ಮೆತ್ತಗೆ ಮಿಕ್ಸಿ ರುಬ್ಬಬೇಕು. ಮತ್ತು ಭಾಳನೂ ನುಣ್ಣಗೂ ಬೇಡ, ಸ್ವಲ್ಪ ಕರಕ್ಕಿದ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ಹೋಳಿಗೆ ಅಲ್ವಾ. ಮತ್ತು ಇದನ್ನು ನಾವು 1 ತಿಂಗಳವರೆಗೂ ಸ್ಟೋರ್ ಮಾಡಿ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಬೆಲ್ಲ ಹಾಕಿರ್ತೀವಲ್ಲ, ಕೆಡೋದಿಲ್ಲ. ಮತ್ತು ಶೇಂಗಾನೂ ಅಷ್ಟೇ ಅಲ್ವಾ, ಈ ಬರ್ಫಿ ಹೆಂಗೋ ಆ ಥರ ಇದೂ ಕೆಡೋದಿಲ್ಲ. ನಾವು ಮಕ್ಕಳಿಗೆ ಆಲ್ಮೋಸ್ಟ್ ಒಂದು ಸ್ವಲ್ಪ ಬಿಸಿ ಬಿಸಿ ತುಪ್ಪ ಹಾಕಿ ಕೊಟ್ಟರೆ ತುಂಬ ಇಷ್ಟದಿಂದ ತಿಂತಾರೆ. ಇನ್ನು ನಾನು ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ತೊಗೊಂಡಿದ್ನಲ್ವ, ಅದಕ್ಕೆ ಪಪ್ಪು ಮಾಡ್ದು ಹಂಗೆ ಒಂದು ಸ್ವಲ್ಪ ಮಕ್ಕಳಿಗೆ ಊಟನೂ ಹಾಕ್ಬಿಡಲಿ ಅಂತ ಹೋಳ್ಗೆನೇ ಮಾಡ್ಕೊಂಡಿದ್ರೆ ಆಗಲ್ಲ ಅಂತ ಸ್ವಲ್ಪ ಪಪ್ಪು ಮಾಡಿ ರೈಸ್ ಮಾಡಿಬಿಟ್ಟೆ. ಅದನ್ನೊಂದು ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ಟು ಹಾಗೆ ಕಂಟಿನ್ಯೂ ಮಾಡಿದ್ವಿ ಹೋಳಿಗೆನ. ನಮ್ಮ ಅತ್ತೆ ಎಲ್ಲ ಉಂಡೆ ಮಾಡಿಕೊಟ್ಲು, ನಾನೆಲ್ಲ ಲಟ್ಟಿಸಿದೆ. ಇನ್ನು ಅದನ್ನು ಸ್ವಲ್ಪ ಬಿಸಿ ಮಾಡೋಣ ಅಂತ ಕುಕ್ಕರಿನ ಅನ್ನಕ್ಕೆ ಇಟ್ಟಿದ್ದೀನಿ. ಅದೊಂದು ಸ್ವಲ್ಪ ಸಿಟಿ ಬಂದಿದ್ದ ತಕ್ಷಣ ಅನ್ನ ಪಕ್ಕಕ್ಕೆ ತೆಗೆದಿಟ್ಟು ನಾನಿಲ್ಲಿ ಲಟ್ಟಿಸ್ತಾ ಇದ್ದೀನಿ ನೋಡಿ. ಒಂದು ಸ್ವಲ್ಪ ಉಜ್ಜಿಬಿಟ್ಟು ಅದರೊಳಗೆ ಹಾಕಿ ಈ ಮೋದಕ ಮಾಡ್ತೀವಲ್ಲ ಆ ಸೈಜ್ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಇದು ಭಾಳ ದೊಡ್ಡ ಹೋಳಿಗೆನೂ ಮಾಡಿಕೊಂಡ್ರು ಮಕ್ಳು ಇಷ್ಟಪಡೋದಿಲ್ಲ. ಈ ಥರ ಮಾಡಿದೆ. ಅದರಲ್ಲಿ ನನಗೂ ನನ್ನ ಮಗಳು ಹೆಲ್ಪ್ ಮಾಡೋಕ್ಕೆ ಬಂದಿದ್ದಾಳೆ, ಮಮ್ಮಿ ನಾನು ಮಾಡ್ತೀನಿ ಅಂತ. ಇನ್ನು ನಾನು ಈ ಕಡೆ ಲಟ್ಟಿಸ್ಕೊಡ್ತಾ ಇದ್ದೀನಿ, ನಮ್ಮ ಅತ್ತೆ ಸುಡ್ತಿದ್ದಾರೆ. ಇವು ಆ್ಯಕ್ಚುಲಿ ಸುಮ್ಮನೆ ಸುಡೋದಷ್ಟೇ, ಭಾಳನೂ ಎಣ್ಣೆ ಯೂಸ್ ಆಗೋಲ್ಲ. ಫಸ್ಟ್ ಟೈಮ್ಗಷ್ಟೇ ಸ್ವಲ್ಪ ಎಣ್ಣೆ ಹಾಕಬೇಕು, ಆಮೇಲೆ ಏನು ಎಣ್ಣೆ ಬೇಕಾಗಲ್ಲ. ತಿನ್ನೋವಾಗ ನಾವು ಬಿಸಿ ಬಿಸಿ ತುಪ್ಪದಲ್ಲಿ ತಿಂದರೆ ಇದು ತುಂಬ ಚೆನ್ನಾಗಿರುತ್ತೆ. ಇದು ಬಂದುಬಿಟ್ಟು ಶೇಂಗಾ ಹೋಳಿಗೆ ಅಂತಾರೆ. ಇದು ಧಾರವಾಡ ಫೇಮಸ್ಸು, ತುಂಬ ಅಂದರೆ ತುಂಬ. ಎಲ್ಲ ಹಬ್ಬಗಳಿಗೂ ಈ ಇದು ಶೇಂಗಾ ಹೋಳಿಗೆ ಮಾಡ್ತಾರೆ. ಯಾವುದೇ ಹಬ್ಬ ಆಯಿತು, ಸೀಮಂತ ಆಯಿತು, ಮದುವೆ ಆಯಿತು, ಎಲ್ಲದಕ್ಕೂ ಧಾರವಾಡದಲ್ಲಿ ಮಾಡೋದೇ ಈ ಹಬ್ಬ. ನಾನು ಸ್ವಲ್ಪ ಸ್ಮಾಲ್ ಮಾಡ್ತಾಯಿದ್ದೀನಿ ಅಂತ 2 ಸುಡ್ತಾಯಿದ್ದೀನಿ ನೋಡಿ. ಎಣ್ಣೆನೇ ಯೂಸ್ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಹೆಲ್ದಿ ಫುಡ್ಡು, ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಮಾಡಿ ಲಂಚ್ ಬಾಕ್ಸಲ್ಲೂ ಇಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನಮ್ಮದಂತೂ ಹೋಳಿಗೆ ಮುಗೀತು, ಎಷ್ಟೊಂದು ಆಗಿದ್ದಾವೆ ನೋಡಿ, ಭಾಳ ಅಂದರೆ ಭಾಳ ಆಗಿದ್ದಾವೆ. ಇದನ್ನೆಲ್ಲ ನಾನೊಂದು ಬಾಕ್ಸಲ್ಲಿ ಹಾಕಿ ಸ್ವಲ್ಪ ಸ್ಟೋರ್ ಮಾಡಬೇಕಂದ್ರೆ ಸ್ವಲ್ಪ ಹಾರಬೇಕು. ಅದಕ್ಕೆಲ್ಲ ನ್ಯೂಸ್ ಪೇಪರ್ ಮೇಲೆ ಹಾಕಿ ಬಂದು ಮಕ್ಕಳಿಗೆ ಟೈಮ್ ಆಯ್ತಂತ ಅವ್ರಿಗೆ ಊಟಕ್ಕೆ ಹಾಕ್ಕೊಡ್ತಿದ್ದೀನಿ. ಒಂದು ಸ್ವಲ್ಪ ರೈಸು, ಸೈಡ್ಗೆ ಪಿಕ್ಕೆಲ್ಲು ಮತ್ತು ಪಪ್ಪು. ಈ ಪಪ್ಪು ಬಂದುಬಿಟ್ಟು ಮಕ್ಕಳಿಗೆ ತುಂಬ ಇಷ್ಟ, ಯಾಕಂದರೆ ಇದರಲ್ಲಿ ಎಲ್ಲ ಥರದ್ದು ಸೊಪ್ಪು ಹಾಕಿರ್ತೀವಿ, ಆದ್ದರಿಂದ ಹೆಲ್ದಿ ಅಂತಲೂ ಹೇಳ್ಬೋದು. ನೀವು ಮನೇಲಿ ಇದೇ ಥರ ಮಕ್ಕಳಿಗೆ ಬರೀ ಸೊಪ್ಪಿನ ಪಲ್ಯ ಮಾಡಿದ್ರೆ ತಿನ್ನೋದಿಲ್ಲ, ಒಂದು ಸ್ವಲ್ಪ ದಾಲ್ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಮಕ್ಕಳಂತೂ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ತಿಂತಾರೆ ಇದನ್ನು. ಇವಾಗಂತೂ ಸ್ವಲ್ಪ ಕಮ್ಮಿನೇ, ಯಾಕಂದರೆ ಅವರು ಸ್ಕೂಲಲ್ಲೇ ಫುಡ್ ಇರೋದ್ರಿಂದ ನಾನು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಯಾರು ಪ್ಲೀಸ್ ನಮ್ಮ ಚಾನಲ್ ಮೊದಲನೇ ಸಲ ನೋಡೋಂಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ನಮ್ಮ ಅತ್ತೆಗಂತೂ ಮುದ್ದೆ ಬೇಕಿತ್ತು, ಅವ್ರು ಆ್ಯಕ್ಚುಲಿ ಮುದ್ದೆ ಅವರು. ನಾನು ಆಲ್ರೆಡಿ ಇದೊಂದು ಟೈಮ್ ಮತ್ತು